నిరంతరం మహాజనపక్షం ఎంఎస్పీ న్యూస్ యూట్యూబ్ ఛానల్. దయచేసి ఛానల్ని కొత్తగా చూస్తున్న వాళ్ళు సబ్స్క్రైబ్ చేయండి, లైక్ చేయండి, షేర్ చేయండి, కామెంట్ చేయండి. ఇక 4 రోజుల క్రితం కర్ణాటక రాష్ట్రంలో ఎస్సీ వర్గీకరణకు సంబంధించి ఆ రాష్ట్ర క్యాబినెట్ తీర్మానించిన సంగతి తెలిసిందే. ఈ నేపథ్యంలో ఎంఆర్పిఎస్ దండోరా నేతలు ఆ క్యాబినెట్ తీర్మానాన్ని తీవ్రంగా వ్యతిరేకిస్తున్నారు. 6 నుంచి 7% రావాల్సిన మాదిగలకు రిజర్వేషన్ రావాల్సిన శాతాన్ని 5.25% పరిమితం చేయడం దుర్మార్గం అన్నారు. ఎంతో పోరాటం చేసినప్పటికీ మా జనాభాకు తగ్గ రిజర్వేషన్ రాలేదని ఎంఆర్పిఎస్ నాయకులు కాంగ్రెస్ ప్రభుత్వంపై దుమ్మెత్తిపోస్తున్నారు. ఈ నేపథ్యంలో కేంద్ర సదాశివన్ కమిషన్ని అధ్యయనం చేయకుండా దాని మీద పూర్తిగా నివేదిక ఇవ్వకుండా ఇలా రిజర్వేషన్ని వర్గీకరించడాన్ని తప్పుపడుతున్నారు. అదేవిధంగా 50,000 పోస్టులు విడుదల చేస్తామన్న ప్రభుత్వం ఈ వర్గీకరణ ద్వారా తమకు అన్యాయం జరుగుతుందని అంటున్నారు. ఈ నేపథ్యంలో ఎంఆర్పిఎస్ జాతీయ అధ్యక్షుడు, ఎంఆర్పిఎస్ వ్యవస్థాపకులు మందకృష్ణ మాదిగ ఆదేశాల మేరకు త్వరలో ప్రభుత్వంపై ధర్నాలు, నిరసనలతో తమ గళాన్ని వినిపించేందుకు ఎంఆర్పిఎస్ శ్రేణులు సిద్ధమవుతున్నారు. ఈ నేపథ్యంలోనే మనకి ఎంఆర్పిఎస్ కర్ణాటక రాష్ట్ర అధ్యక్షుడు బి నరసప్ప దండారా గారు కూడా మనకి ఈ వీడియోలో ఏం చెప్తున్నారో చూద్దాం. ನಮಸ್ಕಾರ ಆತ್ಮೀಯ ಸಮಾಜದ ಬಂಧುಗಳೇ, ನಿನ್ನೆ ನಡೆದಂಥ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಒಳ ಮೀಸಲಾತಿ ತೀರ್ಮಾನವನ್ನು ಕೈಗೊಂಡಿರುವಂಥ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ನಿರ್ಧಾರ ಮಹಾ ಮೋಸ, ಮಹಾ ಅನ್ಯಾಯ. ಪ್ರತ್ಯೇಕವಾಗಿ ಮಾದಿಗರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ. ಸುದೀರ್ಘ 35 ವರ್ಷಗಳ ಹೋರಾಟ ಮಾಡಿದರೂ ಕೂಡ ಪ್ರತ್ಯೇಕವಾಗಿ ಮಾದಿಗರಿಗೆ 6% ಇದ್ದರೂ ಕೂಡ ಸದಾಶಿವ ಆಯೋಗದ ವರದಿಯಲ್ಲಿ 6% ಇದೆ, ಮಾಧವಸ್ವಾಮಿ ಆಯೋಗದ ವರದಿಯಲ್ಲಿ 6% ಇದೆ, ಎಚ್.ಎನ್. ನಾಗಮೋಹನ್ ಆಯೋಗ ವರದಿಯಲ್ಲಿ ಕೂಡ 6% ಇದೆ. ಇಷ್ಟು ವರದಿಗಳಲ್ಲಿ ಮಾದಿಗರಿಗೆ 6% ಇದ್ದರೂ ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತಮ್ಮ ಸ್ವಾರ್ಥಕ್ಕಾಗಿ ಕೆಲವು ಬಲೆಡ್ರ ಸಚಿವರುಗಳ ಮಾತು ಕೇಳಿ ಇವತ್ತು ಸಮುದಾಯವನ್ನು ಬರಿಕೊಟ್ಟಿರುವಂಥ ಏಕೈಕ ವ್ಯಕ್ತಿ ಯಾರಾದಿದ್ದರೆ ಈ ಕರ್ನಾಟಕದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಂತ ಹೇಳಲಿಕ್ಕೆ ಇವರು ಕಳಿಸ್ತಾ ಇದ್ದೀವಿ. ಯಾಕಂತಂದರೆ ಸಾವು ನೋವುಗಳ ಹೋರಾಟದ ಮಧ್ಯೆ ಮಾದಿಗರು 8 ರಿಂದ 10 ಜನ ಹುಬ್ಳಿಗೆ ಬರುವಂಥ ಸಮಯದಲ್ಲಿ ಸತ್ತಿದ್ದಾರೆ. ಹೋರಾಟ ಮುಂಚೂಣಿಯಲ್ಲಿರುವಂಥ ಮಾದಿಗರಿಗೆ ಅನ್ಯಾಯವನ್ನು ಎಸಗಿರುವಂಥ ಸಿದ್ದರಾಮಯ್ಯನವರಿಗೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಈ ಒಂದು ಒಳ ಮೀಸಲಾತಿಯನ್ನು ತಾವು ಫೈನಲ್ ಮಾಡಿದಿರಿ. ನಿನ್ನೆ ನಡೆದಂಥ ಕ್ಯಾಬಿನೆಟ್ನಲ್ಲಿ ಪ್ರತ್ಯೇಕ ಮಾದಿಗರಿಗೆ ಅನ್ಯಾಯ ಮಾಡಿದ್ದೀರಿ. ಅದು ಪ್ರತ್ಯೇಕವಾಗಿ ಅಲಿಮಾರ ಸಮುದಾಯಕ್ಕೆ ಕೂಡ ಅನ್ಯಾಯ ಮಾಡಿದ್ದೀರಿ. ಇವತ್ತು ಮಾದಿಗರಿಗೆ 6%, ಒಡ್ಡರಿಗೆ, ಲಮಾಣಿಗೆ, ಬೋಬಿಗಳಿಗೆ 4.5%, 4.5% ಮಾಡಿದ್ದೀರಿ. ವಲಯ ಸಮುದಾಯಗಳಿಗೆ 5 ಮತ್ತು 2.5 ಮಾಡಿದ್ದೀರಿ. ಇದು ಯಾವ ನ್ಯಾಯ? ಇದು ಸಾಮಾಜಿಕ ನ್ಯಾಯ ಅಲ್ವೇ ಅಲ್ಲ. ಸಾಮಾಜಿಕ ನ್ಯಾಯ ಅಂತಂದರೆ ಸಮಾಜದಲ್ಲಿರುವಂಥ ಅಸ್ಪೃಶ್ಯ ಸಮುದಾಯದಲ್ಲಿರುವಂಥ ಪ್ರತ್ಯೇಕ ಮಾದಿಗ ಮತ್ತು ವಲಯ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಾಗಿತ್ತು. ಯಾರೂ ಕೂಡ ಹೋರಾಟ ಮಾಡದೇ ಇರುವಂಥ ಸಮುದಾಯಗಳು ಕೂಡ ನ್ಯಾಯ ಕೊಟ್ಟಿದ್ರಿ. ಇದು ಸಾಮಾಜಿಕ ನ್ಯಾಯ ಅಲ್ಲವೇ ಅಲ್ಲ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ವಿ. ಮಾದಿಗ ದಂಡೋರ ಸನ್ಮಾನ್ಯ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರಿಗೆ ಕೂಡ ಈಗಾಗಲೇ ನಾನು ದೂರವಾಣಿ ಮೂಲಕ ತಿಳಿಸಿದ್ದೀನಿ. ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೂಡ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷನಾಗಿ ನಾವು ಕೂಡ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ವಿ. ಇದು ನಮ್ಮ ಸಂತೋಷಕರವಾದ ವಿಷಯ ಅಲ್ಲ. ಇದು ಒಳ ಮೀಸಲಾತಿಯಲ್ಲಿ ಎಲ್ಲೋ ಒಂದು ಕಡೆ ಮಾದಿಗರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸ ಮಾಡಿದ್ದಾರೆ. ಇದು ನಾವು ಸಂಪೂರ್ಣವಾಗಿ ಸ್ವಾಗತ ಮಾಡುವುದಿಲ್ಲ, ಅಭಿನಂದಿಸುವುದಿಲ್ಲ, ಸಿಹಿ ಹಂಚುವ ಕಾರ್ಯಕ್ರಮ ಕೂಡ ಮಾಡುವುದಿಲ್ಲ. ಯಾಕಂದರೆ ರಾಜ್ಯದ ಇಡೀ 31 ಜಿಲ್ಲೆಗಳಲ್ಲಿ ಪ್ರತ್ಯೇಕ ಮಾದಿಗರಿಗೆ ಬೀದಿಗಿಳಿದು ಹೋರಾಟ ಮಾಡಿದಂಥ ಹೋರಾಟಗಾರರಿಗೆ ಪ್ರತಿಫಲ ಸಿಕ್ಕಿಲ್ಲ ಅನ್ನೋ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮುಖ್ಯಮಂತ್ರಿಗಳೇ, ಮುಂದಿನ ದಿನಗಳಲ್ಲಿ 28 ಚುನಾವಣೆಯಲ್ಲಿ ಮಾದಿಗರಿಗೆ ತಕ್ಕ ಪಾಠ ಕಲಿಸ್ತೇವೆ. ಯಾಕಂದರೆ ಮಾದಿಗರಿಗೆ ಮೋಸ ಮಾಡುವಂಥ ಸರ್ಕಾರ ಯಾವುದೇ ಸರ್ಕಾರ ಈ ರಾಜ್ಯದಲ್ಲಿ ಮಾದಿಗರ ಶಾಪ ತರ್ತದೆ, ಮಾತಂಗಿ ಶಾಪ ತರ್ತದೆ. ಆದಿಜಂಬ ವಂಶಸ್ಥರು ನಾವು, ನಮಗೆ ಅನ್ಯಾಯ ಮಾಡಿದ್ದೀರಿ. ನೀವು ಮಾದಿಗರಿಗೆ 6% ಕೊಡಬೇಕಾಗಿತ್ತು. 3 ಆಯೋಗಗಳಲ್ಲಿ 6% ಇದೆ. ಯಾಕೆ ನೀವು ತಾರತಮ್ಯ ಮಾಡ್ತಾ ಇದ್ದೀರಿ ಅಂದರೆ ಮಾದಿಗರಿಗೆ ಉದ್ದೇಶಪೂರ್ವಕ ಬೆಳಿಬಾರ್ದು ಅಂತೇಳಿ ಇವತ್ತು 56,432 ಹುದ್ದೆಗಳಲ್ಲಿ ತುಂಬ್ತಾ ಇದ್ದೀರಿ. ಅದರಲ್ಲಿ ಪ್ರತ್ಯೇಕವಾಗಿ ನನ್ನ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ, ಮಾದಿಗರಿಗೆ ಅನ್ಯಾಯ ಆಗ್ತದೆ, ಅಲಿಮಾರ ಸಮುದಾಯಗಳಿಗೆ ಅನ್ಯಾಯ ಆಗ್ತದೆ. ಪಾಪ ಬಾಯಿ ಇಲ್ಲ ಸಮಾಜ, ಅವ್ರಿಗೆ ಮನೆ ಇಲ್ಲ, ಊಟ ಇಲ್ಲ. ಆ ಸಮುದಾಯಗಳು ಕೂಡ ಸ್ಪರ್ಶ ಪಟ್ಟೆಯಲ್ಲಿ ಸೇರಿಸಿದ್ರ. ಇದು ತೀವ್ರವಾಗಿ ಅವರು ಕೂಡ ಖಂಡಿಸ್ತಾ ಇದ್ದಾರೆ. ನಿನ್ನೆ ನಡೆದಂಥ ಏನು ಸಚಿವ ಸಂಪುಟದಲ್ಲಿ ಎಲ್ಲರೂ ಕೂಡ ನಮ್ಮ ಸಚಿವರುಗಳು ಅಸಮಾಧಾನದಲ್ಲಿದ್ದಾರೆ. ಕೆ ಎಚ್ ಮುನಿಯಪ್ಪನವರು ಅಸಮಾಧಾನದಲ್ಲಿದ್ದಾರೆ, ಆರ್ ಬಿ ತಿಮ್ಮಪ್ಪ ಅವರು ಅಸಮಾಧಾನದಲ್ಲಿದ್ದಾರೆ. ಅವ್ರು ಹೇಳ್ಕೊಳ್ಳೋಕೆ ಬಾಯಿಲ್ಲ ಅವರಿಗೆ.
ಅವ್ರು ಮಾತಾಡೋಕ ಹಕ್ಕಿಲ್ದಾಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಕಟ್ಟಿ ಹಾಕಿದೆ. ನಮ್ಗೆ ಗಮನಿಸ್ತಾ ಇದ್ದೀವಿ ನಾವು. ಹಾಗಾಗಿ ಮಾದಿಗದೊಂಡರ ತೀವ್ರ ಕಾಣಿಸ್ತಾ ಇದೆ. ನಾನು ರಾಜ್ಯಾಧ್ಯಕ್ಷನಿಗೆ ತೀವ್ರ ಕಾಣಿಸ್ತಾ ಇದ್ದೀನಿ. ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದಿರಿ. ನೀವು ಯಾವುದೇ ಜಿಲ್ಲೆಗೆ ಬಂದರೂ ಕೂಡ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತೀವಿ. ನಮ್ಮ ಹೋರಾಟ ಮುಂದುವರ್ತೀವಿ. ನಾಳೆಯಿಂದನೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತೇಳಿ ರಾಷ್ಟ್ರೀಯ ಅಧ್ಯಕ್ಷರಾದ ಮಂದಾಕೃಷ್ಣ ಮಾದಿಗನವರು ಆದೇಶ ಮಾಡಿದ್ದಾರೆ. ನಾನು ಕೂಡ ರಾಜ್ಯಾಧ್ಯಕ್ಷನಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ರಾಜ್ಯದಲ್ಲಿರುವಂಥ ಪದಾಧಿಕಾರಿಗಳಿಗೆ, ಜಿಲ್ಲಾಧ್ಯಕ್ಷರುಗಳಿಗೆ ಮತ್ತು ತಾಲೂಕು ಅಧ್ಯಕ್ಷರಿಗೆ, ಮಾದಿಗದಂಡರ ಕಾರ್ಯಕರ್ತರಿಗೆ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇದು ಸಾಮಾಜಿಕ ನ್ಯಾಯ ಹಲ್ವೇ ಅಲ್ಲ, ಇದು ಸಮಾಜದ ದ್ರೋಹಿಗಳು, ಸಮಾಜಕ್ಕೆ ಅನ್ಯಾಯ ಮಾಡಿರುವಂಥ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಚಿವರುಗಳು ಮತ್ತು ಮುಖ್ಯಮಂತ್ರಿಗಳಿಗೆ ತೀವ್ರ ಖಂಡಿಸ್ತಾ ಇದ್ದೀವಿ. ಧಿಕ್ಕಾರ ಇರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಾವು ಧಿಕ್ಕಾರವನ್ನು ವ್ಯಕ್ತಪಡಿಸಿದ್ವಿ. ನಾವು ಸಂತೋಷವ ಯಾವುದೇ ನಮ್ಮ ಒಳ ಮೀಸಲಾತಿಗೆ ಸರಿಯಾದ ರೀತಿಯಲ್ಲಿ ಒಳ ಮೀಸಲಾತಿಗೆ ಮಾಡಿಲ್ಲ ಅನ್ನೋ ಕಾರಣಕ್ಕೆ ನಾವು ಮಾದಿಗದಂಡರ ತೀವ್ರ ಖಂಡಿಸ್ತಾ ಇದ್ದೀವಿ. ಮಾನ್ಯ ಸಮಾಜದ ಬಂಧುಗಳೇ, ಎಚ್ಚೆತ್ತುಕೊಳ್ಳಿ, ಇದು ಸಾಮಾಜಿಕ ನ್ಯಾಯ ಹಲ್ವೇ ಅಲ್ಲ. ಸಮಾಜದಲ್ಲಿರುವಂಥ ಕೆಲವು ಬಲಿಷ್ಠ ಸಚಿವರುಗಳ ಮಾತುಗಳು ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಮಾದಿಗರಿಗೆ ಮೋಸ ಮಾಡಿರುತ್ತಾರೆ. ನುಡಿದಂತೆ ನಡೆದಿದ್ದೇವೆ, ಇವರು ನುಡಿದಂತೆ ನಡೆದಿಲ್ಲ. ಇವರು ಕಾಟಾಚಾರಕ್ಕಾಗಿ ಒಳ ಮೀಸಲಾತಿಯನ್ನು ಫೈನಲ್ ಮಾಡಿ ಇವತ್ತು ಮಾದಿಗರಿಗೆ ಕಣ್ಣಿಗೆ ಮಂಡಿಸುವ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಎಲ್ಲರೂ ಕೂಡ ಈ ಬೆಳಗಿನ ಜಾವದಲ್ಲಿ ಎಲ್ಲರೂ ಗಮನದಲ್ಲಿಟ್ಟುಕೊಂಡು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಬೇಕಂತೇಳಿ ನಾನು ಸಮಾಜದ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ ಕೃಷ್ಣ. ಎಲ್ಲರಿಗೂ ನಮಸ್ಕಾರ.